ಈಗ ನೀವು ನೋಡುತ್ತಿರುವ ದೃಶ್ಯ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಮೂಡಲಗಿಯ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯಲ್ಲಿ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿ ಪಡೆಯತಕ್ಕಂಥ ಅಭ್ಯರ್ಥಿಗಳನ್ನ ಇವಾಗ ಗಮನಿಸ್ತಾ ಇದ್ದೀರಾ. ಎಲ್ಲರಿಗೂ ನಿಮ್ಗೆ ಗೊತ್ತಿರಲಿ ಏನಪ್ಪ ಅಂದ್ರೆ ಈಗ ಸಿವಿಲ್ ಪೊಲೀಸ್ ಕಾಲ್ಪಾರ್ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದ ಸಿವಿಲ್ ಪೊಲೀಸ್ ಕಾಲ್ಪಾರ್ ಮಾಡಿದ್ದಾರೆ. ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ರಿ. ಅದೇ ರೀತಿಯಾಗಿ PUC ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಅಥವಾ ಡಿಪ್ಲೊಮಾ ಹೊಂದಿದಂಥ ಅಭ್ಯರ್ಥಿಗಳು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಅದಾವೆ. ನೀವು ಸಾಧ್ಯದಷ್ಟು ಮೊಬೈಲ್ನಲ್ಲಿ ದಯವಿಟ್ಟು ಯಾರೂ ಅರ್ಜಿ ಹಾಕಬೇಡ್ರಿ. ಆನ್ಲೈನ್ ಸೆಂಟ್ರಿಗೆ ಹೋಗಿ ಕರೆಕ್ಟಾಗಿ ಹಾಕಿರಿ. ನಿಮ್ಮ ಮೊಬೈಲ್ದಾಗ ನಿಮಗೆ ಕರೆಕ್ಟ್ ಬರ್ತೈತೆ ಅಂದ್ರೆ ಹಾಕಿರಿ. ಯಾಕಂದ್ರೆ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ರಿಜೆಕ್ಟ್ ಆಗಬಾರ್ದು. ನಿಮಗೆ ಬರ್ತೈತೆ ಅಂದ್ರೆ ಹಾಕಿರಿ, ಇಲ್ಲಾಂದ್ರೆ ಆನ್ಲೈನ್ ನಿಮ್ಮ ಸಮೀಪದ ಆನ್ಲೈನ್ ಸೆಂಟ್ರಿಗೆ ಹೋಗಿ ಅರ್ಜಿ ಹಾಕಿರಿ. ಈಗ ನೀವು ನೋಡ್ತಾ ಇದ್ದೀರಿ, ಇದು ಇವತ್ತಿನ ದೃಶ್ಯ. ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಲ್ಲಿ ನಾವು ರನ್ನಿಂಗ್ ಮಾಡೋಕ್ಕಿಂತ ಮುಂಚೆ ಒಂದು ರೌಂಡ್ ಜಾಗಿಂಗನ್ನು ಮಾಡಿಸ್ತೀವಿ, ಆಮೇಲೆ ಸ್ಟ್ರೆಚಿಂಗ್ ಎಕ್ಸಸೈಸನ್ನು ಮಾಡಿಸ್ತೀವಿ. ಮಾಡಿಸಿ ಆಮೇಲೆ ರನ್ನಿಂಗನ್ನು ಟೈಮ್ ಹಚ್ಚಿ ಬಿಡ್ತಾ ಇರ್ತೀವಿ. ಇವಾಗ ಇವರು ಜಾಗಿಂಗ್ ಮಾಡ್ತಾಯಿದ್ದಾರೆ. ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ನಮ್ಮಲ್ಲಿ ತರಬೇತಿಯನ್ನು ಪಡಿತಾ ಇದ್ದಾರೆ. ಈಗ ಹೊಸ ಬ್ಯಾಚ್ ಪ್ರಾರಂಭ ಆಗಿದೆ. ನೀವು ಸಾಧ್ಯದಷ್ಟು 20 ತಾರೀಕು ಒಳಗಡೆ ಬಂದು ಜಾಯಿನ್ ಆಗಬೇಕು. ಯಾಕಂದರೆ ಡಿಗ್ರಿ ಫೈನಲ್ ಸೆಮ್ದು ಎಕ್ಸಾಮ್ ಚಾಲೂ ಇರೋದ್ರಿಂದ ಭಾಳಷ್ಟು ವಿದ್ಯಾರ್ಥಿಗಳು ಸರ್ ಎಕ್ಸಾಮ್ ಮುಗಿಸಿ ಬರ್ತೀವಿ ಅಂತ ಇದ್ದಾರೆ. ಆದ್ದರಿಂದ ಇದೇ ತಿಂಗಳು 20ನೇ ತಾರೀಕು ಒಳಗೆ ಬಂದು ಜಾಯಿನ್ ಆಗಬೇಕು. ಈಗ ನಮ್ಮ ಸಂಸ್ಥೆಯಲ್ಲಿ ಏನಪ್ಪ ಅಂದ್ರೆ ಅಗ್ನಿವೀರ ಆರ್ಮಿ ಮತ್ತು TA ಆರ್ಮಿ ಒಂದು ಬ್ಯಾಚ್ ಮಾಡೀವಿ. ಸೇಮ್ ಸಬ್ಜೆಕ್ಟ್ ಬರ್ತದೆ. ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ನಾವು ಸಬ್ಜೆಕ್ಟನ್ನು ಹೇಳ್ತೀವಿ. ಅದೇ ರೀತಿಯಾಗಿ ಈ ಕಡೆ ಏನಪ್ಪ ಅಂದರೆ SSC GDಗೆ ಸಂಬಂಧಪಟ್ಟ ಹಾಗೆ BSF, CRPF, CISF, ಆಸಾಮ್ ರೈಫಲ್, ITBP, SSB, RPF ಹುದ್ದೆಗಳಿಗೆ ಒಂದು ಸಪ್ರೇಟ್ ಬ್ಯಾಚ್ ಮಾಡಿರ್ತೀವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಬ್ಜೆಕ್ಟ್ಗಳು ಬೇರೆ ಬೇರೆ ನಡೀತಾ ಇರ್ತವೆ. ಆಮೇಲೆ ಆರ್ಮಿಗೆ ಸಂಬಂಧಪಟ್ಟ ಹಾಗೆ ಸಬ್ಜೆಕ್ಟ್ಗಳು ಬೇರೆ ಬೇರೆ ನಡೀತಿರ್ತವೆ. ಈಗ SSC GDಗೆ ಸಂಬಂಧಪಟ್ಟ ಹಾಗೆ ಮ್ಯಾಥ್ಸ್ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಆಮೇಲೆ ಗ್ರಾಮರ್, ಹಿಂದಿ ಅಥವಾ ಇಂಗ್ಲೀಷ್ ಗ್ರಾಮರ್, ಆಮೇಲೆ ಜನರಲ್ ನಾಲೆಜ್ 4 ಭಾಗಗಳಿರ್ತವೆ. ಅದೇ ರೀತಿಯಾಗಿ ಆರ್ಮಿ TA ಮತ್ತು ಅಗ್ನಿವೀರ ಆರ್ಮಿ ಹೋಗ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಲ್ಲಿಯೂ ಸಹಿತ ಇವ್ರಿಗೂ 4 ಭಾಗಗಳಿರ್ತವೆ. ಒಂದು ಜನರಲ್ ನಾಲೆಜ್ ಇರ್ತದೆ, ಆಮೇಲೆ ಮ್ಯಾಥ್ಸ್ ಇರ್ತದೆ, ಆಮೇಲೆ ಮೆಂಟಲ್ ಎಬಿಲಿಟಿ ಇರ್ತದೆ, ಆಮೇಲೆ ಸೈನ್ಸ್ ಇರ್ತದೆ. ಅದರ ಕ್ಲಾಸ್ಗಳನ್ನ ಸಪ್ರೇಟ್ ಹೇಳ್ತೀವಿ, ಈ ಕ್ಲಾಸ್ಗಳನ್ನ ಸಪ್ರೇಟ್ ಹೇಳ್ತೀವಿ. ನಮ್ಮ ಸಂಸ್ಥೆಯಲ್ಲಿ ಏನಪ್ಪ ಅಂದ್ರೆ ಪ್ರತಿಯೊಬ್ಬರು ಕ್ಲಾಸ್ ಟೈಮ್ದಾಗ ಕ್ಲಾಸ್ ಕೊಂಡಿರಲೇಬೇಕು. ಯಾರು ಟೈಮ್ ಪಾಸ್ ಮಾಡೋಂಗಿಲ್ಲ. ಯಾಕಂದ್ರೆ ಅವ್ರನ್ನ ಎಬ್ಬಿಸ್ಲಿಕ್ಕೆ ಒಬ್ಬರು ಟೀಚರ್ನೇ ಇಟ್ಕೊಂಡ್ವಿ. ಅದೇ ರೀತಿಯಾಗಿ ಮುಂಜಾನೆಯಿಂದ ಕಂಟಿನ್ಯೂ ಆಗಿ ಬೆಳಗ್ಗೆ 4:45ಕ್ಕೆ ಎಬ್ಬಿಸ್ತೀವಿ. 5:15ಕ್ಕೆ ಅಂದ್ರೆ ರೆಡಿ ಆಗಬೇಕು. 5:15ರಿಂದ 8 ಗಂಟೆವರೆಗೆ ಫಿಸಿಕಲ್ ಇರ್ತದೆ. 8ರಿಂದ 9 ಒಂದು ಕ್ಲಾಸ್ ನಡೀತದೆ. 9ರಿಂದ 10 ನಾಷ್ಟ ಇರ್ತದೆ. 10ರಿಂದ 1 ಗಂಟೆವರೆಗೆ ಕ್ಲಾಸ್ ಇರ್ತದೆ. 1ರಿಂದ 2 ಮತ್ತೇನಪ್ಪ ಅಂದ್ರೆ ಊಟ ಇರ್ತದೆ. ಆಮೇಲೆ 2ರಿಂದ 3 ಅಥವಾ 4 ಗಂಟೆವರೆಗೆ ಕ್ಲಾಸ್ ನಡೆಸ್ತೀವಿ. ಆಮೇಲೆ 4:15ರಿಂದ 7 ಗಂಟೆವರೆಗೆ ಮತ್ತೆ ಫಿಸಿಕಲ್ ಇರ್ತದೆ. 7ರಿಂದ 8 ಕ್ಲಾಸ್ ನಡೆಸ್ತೀವಿ. 8ರಿಂದ 9 ಏನಪ್ಪ ಅಂದ್ರೆ ಊಟ ಇರ್ತದೆ. 9ರಿಂದ 11 ಗಂಟೆವರೆಗೆ ನಾವು ಓದಲಿಕ್ಕೆ ಕುಣಿಸ್ತೀವಿ ಪ್ರತಿಯೊಬ್ಬರಿಗೆ. ಯಾಕಂದರೆ ನಮ್ಮ ಸಂಸ್ಥೆಗೆ ಬಂದಂಥ ಅಭ್ಯರ್ಥಿಗಳು ಪ್ರತಿಯೊಬ್ಬರು ಪಾಸ್ ಆಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಸ್ಟ್ರಿಕ್ಟಾಗಿ ನಾವು ಮೇಂಟೈನ್ ಮಾಡ್ತಾಯಿದ್ವಿ. ಆದ್ದರಿಂದ ಯಾರಾದರೂ ಬರೋರಿದ್ದರೆ ಬೇಗನೆ ಬಂದು ಅಡ್ಮಿಷನ್ ತಗೋರಿ. TA ಆರ್ಮಿ ಆಗಿರ್ಬೋದು ಅಥವಾ ಅಗ್ನಿವೀರ ಆರ್ಮಿ ಆಗಿರ್ಬೋದು ಅಥವಾ BSF, CRPF, CISF, ಆಸಾಮ್ ರೈಫಲ್, ITBP, SSB, RPF ಸಂಬಂಧಪಟ್ಟ ಹಾಗೆ SSC GDಗೆ ಸಂಬಂಧಪಟ್ಟ ಹಾಗೆ ಅಡ್ವಾನ್ಸ್ ಆಗಿ ತರಬೇತಿ ಬಂದಿರಪ್ಪ ಅಂದರೆ ನೀವು ಪಾಸ್ ಆಗ್ತೀರಿ. ಈಗ ನೀವು ನೋಡೇರಿ, ಬೆಂಗಳೂರು ಯಾರು ಮತ್ತು ಮಂಗಳೂರು ಯಾರು ಎರಡೂ ARದಿಂದ ಒಟ್ಟು 107 ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆಲ್ಲ ಸತ್ಕಾರ ಕಾರ್ಯಕ್ರಮವನ್ನು ಈಗಾಗಲೇ ಮೊನ್ನೆ ದಿವಸ ನಡೆಸ್ತೀವಿ. ಮತ್ತು ನಾಳೆ ಬುಧವಾರ ದಿನ ಇನ್ನೂ ಯಾರ್ಯಾರು ಸತ್ಕಾರ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅವರಿಗೆ ಬುಧವಾರ ದಿನ ಇಟ್ಕೊಂಡ್ವಿ. ಅದೇ ರೀತಿಯಾಗಿ KPTCL ಲೈಮನ್ ಸೆಲೆಕ್ಷನ್ ಆದಂಥ ಅಭ್ಯರ್ಥಿಗಳು ಸಹಿತ ನಾವು ಸತ್ಕಾರವನ್ನು ಇಟ್ಕೊಂಡ್ವಿ. ಬುಧವಾರ ದಿನ ಮುಂಜಾನೆ 10 ಗಂಟೆಗೆ ಅಂದರೆ ಸರಿಯಾದ ಸಮಯಕ್ಕೆ ಬರಬೇಕು. ಯಾರು ಅಗ್ನಿವೀರರಾಗಿ ಆಯ್ಕೆಯಾಗಿರಿ ಅವರು ಮೊನ್ನೆ ಸತ್ಕಾರ ಕಾರ್ಯಕ್ರಮ ಬಂದಿಲ್ಲ ಅಂಥವ್ರಿಗೆ ನಾವು ಬುಧವಾರ ದಿನ ಇಟ್ಕೊಂಡ್ವಿ. ಬೆಂಗಳೂರು ಯಾರು ಮಂಗಳೂರು ಯಾರು ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಆಯ್ಕೆಯಾದಂಥ ಅಭ್ಯರ್ಥಿಗಳು ಅವತ್ತು ನಿಮ್ಮ ತಂದೆ ತಾಯಿ ಜೊತೆ ಬಂದು ನೀವು ಸತ್ಕಾರವನ್ನು ಸ್ವೀಕಾರ ಮಾಡಬೇಕು. ಅದರ ಜೊತೆ ಏನಪ್ಪ ಅಂದ್ರೆ ಲೈಮನ್ ಹುದ್ದೆಗಳು ಸಹಿತ KPTCLಗೆ ಸಂಬಂಧಪಟ್ಟಾಕೆ ಅವರು ಆಯ್ಕೆಯಾಗಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದವರು ಅವರಿಗೂ ಅದೇ ದಿನ ನಾವು ಸತ್ಕಾರ ಕಾರ್ಯಕ್ರಮವನ್ನು ಇಟ್ಕೊಂಡ್ವಿ. ಬುಧವಾರ ದಿನ ತಪ್ಪದೆ ಬರಬೇಕು. ಈಗ ನೀವು ನೋಡ್ತಾ ಇದ್ದೀರಾ, ಇದು 400 ಮೀಟರ್ ಟ್ರ್ಯಾಕ್ ಅದ. ಪ್ರತಿನಿತ್ಯ 2 ಟೈಮ್ ಇದೇ ಟ್ರ್ಯಾಕ್ನಲ್ಲಿ ನಾವು ರನ್ನಿಂಗನ್ನು ಮಾಡಿಸ್ತೀವಿ. ಆಮೇಲೆ ಪುಲಪ್ಸು, ಜಿಗ್ಜಾಗ್ ನಡಿಗೆ, ಲಾಂಗ್ ಜಂಪ, ಹೈ ಜಂಪ, ಗುಂಡೆಸತ ಎಲ್ಲ ರೀತಿ ನಾವು ರೆಡಿ ಮಾಡ್ತೀವಿ. ಆಮೇಲೆ SSC GD ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 5 ಕಿಲೋಮೀಟರ್ ರನ್ನಿಂಗನ್ನು ಮಾಡ್ತಾಯಿದ್ವಿ. ಅದೇ ರೀತಿಯಾಗಿ ಈಗ ಅಗ್ನಿವೀರ ಆರ್ಮಿ ಪರೀಕ್ಷೆ ಬರೆದಂಥ ಅಭ್ಯರ್ಥಿಗಳು ಸಹಿತ ನಮ್ಮ ಸಂಸ್ಥೆಯಲ್ಲಿ ದೈಹಿಕ ತರಬೇತಿಯನ್ನು ಪಡೀಲಿಕ್ಕೆ ಬರ್ಬೋದು. ಅದೇ ರೀತಿಯಾಗಿ SSC GD ಪರೀಕ್ಷೆ ಬರೆದಂಥವರು ಸಹಿತ ದೈಹಿಕ ತರಬೇತಿ ಪಡೆಯಲು ಬರ್ಬೋದು. ಅದೇ ರೀತಿಯಾಗಿ ಹೊಸದಾಗಿ ಮುಂದೆ ಹೋಗ್ತಕ್ಕಂಥ ಅಭ್ಯರ್ಥಿಗಳು ಸಹಿತ ತರಬೇತಿಗೆ ಬರ್ಬೋದು. ಅಡ್ಮಿಷನ್ ಸ್ಟಾರ್ಟ್ ಆಗ್ಯಾವ. ಯಾಕಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡಿತಾ ಇದ್ದಾರೆ. ಈಗ ನೋಡ್ತಾ ಇದ್ರಿ ಎಷ್ಟು ಜನ ಈಗ ಬಂದಾರೆ, ನೀವು ನೋಡ್ತಾ ಇದ್ರಿ. ಇನ್ನೂ ಬರ್ತಾಯಿದ್ದಾರೆ. ಇನ್ನೂ 20 ತಾರೀಕು ಒಳಗೆ ನಾವು ಅಡ್ಮಿಷನ್
ಟೈಮನ್ನು ಕೊಟ್ಟಿವಿ, ಇನ್ನೂ ಬರ್ತಾ ಇದ್ದಾರೆ, ಗಮನಿಸ್ಬೋದು. ಮಹಿಳಾ ಅಭ್ಯರ್ಥಿಗಳಿಗೂ ತರಬೇತಿ ಕೊಡ್ತೀವಿ, ಅದೇ ರೀತಿಯಾಗಿ ಪುರುಷ ಅಭ್ಯರ್ಥಿಗಳು ತರಬೇತಿ ಕೊಡ್ತೀವಿ. ಮೈದಾನವನ್ನು ನೋಡಿದರೆ ನೀವು ನೋಡಿರಿ, ಬರೀ ಮೈದಾನ ನೋಡಿದ್ರೆ ರನ್ನಿಂಗ್ ಮಾಡಬೇಕು ಅಂಥ ಮೈದಾನದ. ಪ್ರತಿನಿತ್ಯ 2 ಟೈಮ್ ಇದೆ ಮೈದಾನದಲ್ಲಿ ನಾವು ಪ್ರಾಕ್ಟೀಸ್ ಮಾಡಿಸ್ತೀವಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನೀವು ಕಮೆಂಟ್ಗಳನ್ನು ಮಾಡಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ. ಪ್ರತಿನಿತ್ಯ ಉದ್ಯೋಗ ಮಾಹಿತಿಯನ್ನು ಬಿಡ್ತಾ ಇರ್ತೀವಿ. ಅದರ ಜೊತೆ ಏನಪ್ಪ ಅಂದರೆ ನಮ್ಮ ಸಂಸ್ಥೆಯಲ್ಲಿ ನಡೆಯತಕ್ಕಂಥ ಚಟುವಟಿಕೆಗಳನ್ನು ಸಹಿತ ವಿಡಿಯೋ ಮುಖಾಂತರ ನಾವು ಬಿಡ್ತಾ ಇರ್ತೀವಿ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.